ಅಮಿತ್ ಶಾಗೆ, ಖಂಡಿತಲಿ ಅಮಿತ್ ಶಾಗೆ ಬೇಕೇ ಬೇಕು, ಬೇಕೇ ಬೇಕು. ಆವಾಜ್ आवाज दो, आवाज दो. जब तक सूरज चांद रहेगा, बाबा तेरा नाम रहेगा. जब तक सूरज चांद रहेगा, बाबा तेरा नाम रहेगा. संविधान शिल्पी बाबा साहेब अंबेडकर की जय. संविधान शिल्पी बाबा साहेब अंबेडकर की जय. ಖಂಡಿತಲಿ ಅಮಿತ್ ಶಾಗೆ, ಧಿಕ್ಕಾರ, ದಣಿಪಾಲ್ ಅಮಿತ್ ಶಾಗೆ, ಧಿಕ್ಕಾರ, ದುಷ್ಟ ಅಮಿತ್ ಶಾಗೆ, ಧಿಕ್ಕಾರ, ದುಷ್ಟ ಅಮಿತ್ ಶಾಗೆ, ಧಿಕ್ಕಾರ, ಕೋಮುವಾದಿ ಅಮಿತ್ ಶಾಗೆ, ಧಿಕ್ಕಾರ, ಭಯೋತ್ಪಾದಕ ಅಮಿತ್ ಶಾಗೆ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಆವಾಜ್ ದೋ. इडली सांबार अच्छा है, हमेशा लुचा है. इडली सांबार अच्छा है, हमेशा लुचा है. संविधान शिल्पी डॉक्टर बाबा साहेब अंबेडकर ಅವರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. OBC ಜನಾಂಗಕ್ಕೆ ಏನಾದರೂ ಅಕ್ಷರ, ಅನ್ನ, ಅರಿವು, ಬಹುಶಃ ಸ್ವಾಭಿಮಾನವೇನೇನಾದರೂ ಕೊಟ್ಟಿದ್ರೆ ಬಹುಶಃ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವಂಥದ್ದು ನಾವು ಯಾರೂ ಕೂಡ ಅಲ್ಲಲ್ಲ. ಇವತ್ತು ನಾವು ಯಾರು ಕೂಡ ಮನುಷ್ಯರಂತೇಳಿ ನಮಗೆ ಮನುಷ್ಯರು ಅನ್ನುವಂಥ ಕಲ್ಪನೆನೇ ಇರಲಿಲ್ಲ. ಬಹುಶಃ ಗುಲಾಮಗಿರಿಗಿಂತ ಬಹಳ ಕೆಟ್ಟದಾದಂಥ ಪರಿಸ್ಥಿತಿಯಲ್ಲಿ ಈ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು. ನಾವು ಇವತ್ತು ಊರು ಬಿಟ್ಟು ಊರು ಹೊರಗಡೆ ವಾಸ ಮಾಡ್ತಾ ಇದ್ದೀವಿ. ನಮ್ಮನ್ನು ಪ್ರಾಣಿಗಳಿಗಿಂತ ಕಡೆ ಆಗಿ ನೋಡ್ತಾ ಇದ್ರು. ಸಾವಿರಾರು ವರ್ಷ ಇಂಥ ಸಂಕಷ್ಟದಲ್ಲಿದ್ರು ಕೂಡ ಯಾವ ದೇವಮಾನವ, ಯಾವ ದೇವರು ಕೂಡ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ, ನಮ್ಗೆ ನ್ಯಾಯ ಕೊಡಲಿಕ್ಕೆ ಬರಲಿಲ್ಲ. ನಿಜವಾದಂಥ ದೇವರು, ನಾವು ನೋಡಿದಂಥ ದೇವರು ನಮಗೆ ಏನಾದರೂ ಜೀವನವನ್ನು ಕೊಟ್ಟಂಥದ್ದು, ನಮಗೆ ಸ್ವಾಭಿಮಾನವನ್ನು ಕೊಟ್ಟಿದ್ದು, ನಮಗೆ ಎಲ್ಲ ರೀತಿಯ ಈ ದೇಶದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದು, ಸಮಾನತೆಯನ್ನು ಕೊಟ್ಟಿದ್ದು ಯಾರಾದರೂ ಮಹಾನ್ ಪುರುಷ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ನೋಡಿ ಇವತ್ತೆಲ್ಲ ಜಿಲ್ಲೆಯಲ್ಲೂ ಕೂಡ ಬಂದ್ ಆಚರಣೆಗಳಾಗ್ತಾ ಇದ್ದಾವೆ. ಇವತ್ತು ನಾವು ಯಾರೂ ಕೂಡ ಒಂದು ದಲಿತ ಸಂಘಟನೆಗಳ ಒಂದು ಕರೆಗೆ ಸಾಕು, ನೀವೆಲ್ಲ ಮೀಟಿಂಗ್ ಮಾಡಿದ್ರಿ, ಧನ್ಯವಾದಗಳು ಅಭಿನಂದಿಸ್ತೀನಿ ನಿಮ್ಮನ್ನೆಲ್ಲ. ಹೃದಯಪೂರ್ವಕವಾಗಿ ನೀವು ಸ್ವಯಂ ಪ್ರೇರಿತರಾಗಿ ನೀವು ನಿರ್ಧಾರ ತೆಗೆದುಕೊಂಡು ಬಾಬಾ ಸಾಹೇಬರಿಗಾದಂಥ ಅವಮಾನ, ಅದು ನಮಗೆ ಅವಮಾನ ಆದಂಥದ್ದು, ಈ ರಾಷ್ಟ್ರಕ್ಕೆ ದ್ರೋಹ ಬಗೆದಂಥದ್ದು, ಈ ರಾಷ್ಟ್ರದ ಅವಮಾನ ಅಂತೇಳಿ ತಿಳ್ಕೊಂಡು ತಾವೆಲ್ಲ ಒಗ್ಗಟ್ಟಾಗಿ ಇಡೀ ಧಾರವಾಡ ಅಷ್ಟೇ ಅಲ್ಲ, ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಬಹುಶಃ ಬಂದ್ ಆಚರಣೆಯಲ್ಲಿದೆ. ಇವತ್ತೆಲ್ಲರೂ ಕೂಡ ಸ್ವಯಂ ಪ್ರೇರಿತರಾಗಿ ಅಂಗಡಿಗಳನ್ನೆಲ್ಲ ಮುಚ್ಚೋದ್ರ ಮೂಲಕ ನಮಗೆ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಾವೆಲ್ಲ ಕೂಡ ಅವರಿಗೆ ಚಿರಋಣಿ. ಇವತ್ತು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ನಾಯಕರಲ್ಲ ಇವರು. ಪ್ರತಿಯೊಬ್ಬರು ಕೂಡ, ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಅವರ ಫಲಾನುಭವಿಗಳು. ಇದನ್ನ ಅರ್ಥ ಮಾಡ್ಕೊಳ್ಬೇಕೆಲ್ಲರೂ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ಹಗುರವಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೊಂದು ಫ್ಯಾಷನ್ ಆಗೈತೆ ಅಂತಾಳೆ. ಫ್ಯಾಷನ್ ಅಲ್ಲ, ಅದು ನಮ್ಮ ಜೀವ, ಅದು ನಮ್ಮ ಉಸಿರು, ಅದು ನಮ್ಮ ಪ್ರಾಣ. ಅಂಬೇಡ್ಕರ್ ನಮ್ಮ ಜೀವನಾಡಿ. ಅದು ಇವತ್ತು ಅದಕ್ಕೆ ಅವರಿಗೆ ಎಲ್ಲಾದರೂ ಧಕ್ಕೆ ಬಂದರೆ, ಅವರಿಗೆ ಕಳಂಕ ತರುವಂಥದ್ದು ಯಾರಾದರೂ ನಡೆದುಕೊಂಡ್ರೆ ಅದನ್ನು ನಾವು ಯಾರೂ ಕೂಡ ಕ್ಷಮಿಸೋದಿಲ್ಲ. ಇವತ್ತು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಈ ವಿಶ್ವಮಾನವನ ಒಂದು ಜ್ಞಾನ